ಚಿತ್ರದಲ್ಲಿ ಸಾಯಿ ಪಲ್ಲವಿ ಮೆಮೊರಿ ಲಾಸ್ ಕಾಯಿಲೆಯಿಂದ ಬಳಲುತ್ತಿರುವ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೇಗಿರಲಿದೆ ಈ ಸಿನಿಮಾ? ದಕ್ಷಿಣ ಭಾರತದ ಅತ್ಯಂತ ಪ್ರತಿಭಾನ್ವಿತ ನಟಿಯರಲ್ಲಿ ಒಬ್ಬರಾಗಿರುವ ಸಾಯಿ ಪಲ್ಲವಿ ಇದೇ ಮೊದಲ ಬಾರಿಗೆ ಹಿಂದಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆಮಿರ್ ಖಾನ್ ಅವರ ಮಗ ಜುನೈದ್ ಖಾನ್ ಅವರೊಂದಿಗೆ ಪ್ರಮುಖ ಪಾತ್ರದಲ್ಲಿ ಏಕ್ ದಿನ್ ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಇತ್ತೀಚಿನ ಥಿಯೇಟ್ರಿಕಲ್ ಟ್ರೇಲರ್ ರೀಸೆಂಟ್ ಆಗಿ ಬಿಡುಗಡೆಯಾಗಿದ್ದು, ಸಾಯಿ ಪಲ್ಲವಿ ಅವರ ಚೊಚ್ಚಲ ಚಿತ್ರ ಪ್ರೇಮಂನಂತೆಯೇ ಏಕ್ ದಿನ್ ಒಂದು ದುರಂತ ಕಥೆಯನ್ನ ಕಾಣುತ್ತದೆ. ಸಾಯಿ ಪಲ್ಲವಿ 2015ರಲ್ಲಿ ಮಲಯಾಳಂ ಚಿತ್ರ ಪ್ರೇಮಂ ಮೂಲಕ ಪಾದಾರ್ಪಣೆ ಮಾಡಿದ್ರು. ಅವರು ತಮ್ಮ ವಿದ್ಯಾರ್ಥಿಯನ್ನ ಪ್ರೀತಿಸುವ ಶಿಕ್ಷಕಿಯ ಪಾತ್ರವನ್ನ ನಿರ್ವಹಿಸಿದ್ರು. ದುರಾದೃಷ್ಟವಶಾತ್ ಪಲ್ಲವಿ ಅಪಘಾತದಲ್ಲಿ ತನ್ನ ಸ್ಮರಣೆಯನ್ನ ಕಳೆದುಕೊಂಡಾಗ ಅವರ ಪ್ರೇಮ ಕಥೆಯು ದುರಂತದಲ್ಲಿ ಕೊನೆಯಾಗಿತ್ತು. ಈಗ ಏಕ್ ದಿನ್ ಚಿತ್ರದಲ್ಲಿ ಪಲ್ಲವಿ ಮೆಮೊರಿ ಲಾಸ್ ಕಾಯಿಲೆಯಿಂದ ಬಳಲುತ್ತಿರುವ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೇಮ್ ಟು ಸೇಮ್ ನಮ್ಮ ಕನ್ನಡದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದ ಪಾತ್ರದಂತೆಯೇ ಇದೆ. ಜುನೈದ್ ಖಾನ್ ಪಾತ್ರವು ಈ ಕಠಿಣ ಸತ್ಯವನ್ನು ಹೇಗೆ ನಿಭಾಯಿಸುತ್ತದೆ ಮತ್ತು ಅವನ ಪ್ರೇಯಸಿಯನ್ನ ಹೇಗೆ ಕಾಪಾಡಿಕೊಳ್ತಾನೆ ಎಂಬುದು ಕಥೆಯ ಮುಖ್ಯ ತಿರುಳಾಗಿದೆ. ಏಕ್ ದಿನ್ ಚಿತ್ರದಲ್ಲಿ ಜುನೈದ್ ಪಾತ್ರವು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುವ ಅಂತರ್ಮುಖಿ ಟೆಕ್ ಗೀಕ್ ಆಗಿ ಪರಿಚಯಿಸಲ್ಪಡುತ್ತದೆ. ಅವನು ಅದೇ ಕಚೇರಿಯಲ್ಲಿ ಕೆಲಸ ಮಾಡುವ ಸಾಯಿ ಪಲ್ಲವಿಯನ್ನ ಮೆಚ್ಚಿಕೊಳ್ತಾನೆ. ಅವರೆಲ್ಲರೂ ವೆಕೇಶನ್ಗಾಗಿ ಜಪಾನ್ಗೆ ಹೋಗ್ತಾರೆ ಮತ್ತು ಅಲ್ಲಿ ಸಾಯಿ ಪಲ್ಲವಿ ತಮ್ಮ ಬಾಸ್ ಜೊತೆ ಡೇಟಿಂಗ್ ಮಾಡ್ತಿದ್ದಾಳೆ ಎಂದು ಜುನೈದ್ ತಿಳಿದುಕೊಳ್ತಾನೆ. ಆದಾಗ್ಯೂ ಹಲವಾರು ಘಟನೆಗಳ ನಂತರ ಸಾಯಿ ಪಲ್ಲವಿ ಆಘಾತಕ್ಕೊಳಗಾಗ್ತಾಳೆ. ವೈದ್ಯರು ಅವನಿಗೆ ಹೇಳುವಂತೆ ಅವಳು ಒಂದು ದಿನದ ಮಟ್ಟಿಗೆ ತನ್ನ ಸಂಪೂರ್ಣ ಭೂತಕಾಲವನ್ನ ಮರೆತು ಮರುದಿನ ಮತ್ತೊಮ್ಮೆ ನೆನಪಿಸಿಕೊಳ್ತಾಳೆ. ಆದಾಗ್ಯೂ ತನ್ನ ಹಿಂದಿನ ದಿನ ನೆನಪಿಸಿಕೊಂಡ ನಂತರ ಅವಳು ಮತ್ತೆ ಎಲ್ಲವನ್ನ ಮರೆಯುತ್ತಾಳೆ. ಉಳಿದ ಕಥೆಯು ಹೀರೋಯಿನ್ನ ಇಂತಹ ಒಂದು ಸವಾಲಿನ ಕಾಯಿಲೆಯ ನಡುವೆ ಪ್ರಮುಖ ಜೋಡಿಯ ಪ್ರೀತಿ ಹೇಗೆ ಬೆಳೆಯುತ್ತದೆ ಎಂಬುದರ ಬಗ್ಗೆ ಕಥೆ ಇದೆ. ಹೃದಯ ಸ್ಪರ್ಶಿ ಕ್ಷಣಗಳು ಮತ್ತು ಭಾವಪೂರ್ಣ ಹಿನ್ನೆಲೆ ಸಂಗೀತವನ್ನ ಟ್ರೈಲರ್ ಒಳಗೊಂಡಿದೆ. ಮೇ 1ರಂದು ಏಕ್ ದಿನ್ ಸಿನಿಮಾ ತೆರೆಗೆ ಬರಲಿದ್ದು, ಯಾವ ರೀತಿ ಮೂಡಿ ಮಾಡಲಿದೆ ಕಾದು ನೋಡಬೇಕು.